ರೆಡಿ ಇದ್ದೀರಾ? ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಎಕ್ಸರ್ಸೈಸ್ 3.2. ಎಲ್ರು ನಾನು ಹೇಳಿರೋ ವರ್ಕ್ ಡೈಲಿ ಮಾಡ್ತಿದ್ದೀರಾ? ವರ್ಕ್ ಮಾಡ್ತಿದ್ದೀರಾ ಡೈಲಿ ಎಲ್ರು? ಸ್ಟಡಿ ಮಾಡ್ತಿದ್ದೀರಾ? ಎಲ್ಲರಿಗೂ ಪ್ರತಿಯೊಂದು ಐಡೆಂಟಿಟೀಸ್ ಫಾರ್ಮುಲಾಸ್ ನಾನು ಏನು ಹೇಳಿದ್ದೇನೆ ಎಲ್ಲ ನೆನಪಿದೆಯಾ? ಪಾಲಿನಾಮಿಯಲ್ ಲೆಸನ್ ಅಲ್ಲಿ ಹೇಳಿರೋದು ಎಲ್ಲ ನೆನಪಿದೆ ತಾನೆ? ಓಕೆ, ನಾನೇನ್ ಮಾಡ್ತೀನಿ, ಒಂದೊಂದು ಕ್ಲಾಸ್ ಅಲ್ಲಿ ಮಿಡಲ್ ಕೇಳ್ತೀನಿ, ನೀವೆಲ್ಲರೂ ಹೇಳ್ತೀರಾ? ಓಕೆ. ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಇವೆಲ್ಲನೂ ಏನ್ ಮಾಡ್ಬೇಕು, ನೀವು ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ರೆಗ್ಯುಲರ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಸಿಗ್ತೈತಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಕೇಳೋದಿಕ್ಕೆ ರೆಡಿ ಇದ್ದೀರಾ? ಸಾರಿ, ನೀವು 6th ಸ್ಟ್ಯಾಂಡರ್ಡ್ ಅಲ್ಲ, 6th ಸ್ಟ್ಯಾಂಡರ್ಡ್ಗೆ ಹೇಳಿಲ್ಲ ನಾನು ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್. ಅದು ನಾನು ಜಸ್ಟ್ ಏನ್ ಹೇಳಿದ್ದೇನೆ ಅದಷ್ಟೇ ನೀವು ಸ್ಟಡಿ ಮಾಡಿದ್ರೆ ಸಾಕು. 6th ಸ್ಟ್ಯಾಂಡರ್ಡ್ದವರು ಎಷ್ಟು ಹೇಳಿದ್ದೇನೆ ಅಷ್ಟೇ ನೀವು ರಿಕಾಲ್ ಮಾಡ್ತಾ ಇರಬೇಕು. ಇನಿಷಿಯಲ್ ಇಂದ ಏನ್ ಹೇಳಿದ್ದೇನೆ ಪ್ರತಿಯೊಂದು ನೀಟಾಗಿ ರಿಕಾಲ್ ಮಾಡಬೇಕು. ರೆಡಿ ಇದ್ದೀರಾ ನೆಕ್ಸ್ಟ್ ಕ್ಲಾಸ್ ಕೇಳೋದಿಕ್ಕೆ? ಓಕೆ, ಬನ್ನಿ. ನೆಕ್ಸ್ಟ್ ಏನ್ ಹೇಳ್ತಿದ್ದೇನೆ ಅಂದ್ರೆ ಎಕ್ಸರ್ಸೈಸ್ ಸಾಲ್ವ್ ಮಾಡತ್ತೀನಿ. ಯಾವುದು? 3.2. 3.2 ಎಕ್ಸರ್ಸೈಸ್. ಇದರಲ್ಲಿ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವಾಟ್ ಈಸ್ ದ ಸಮ್ ಆಫ್ ಎನಿ ಟೂ ಆಡ್ ನಂಬರ್? ಸಮ್ ಆಫ್ ಎನಿ ಟೂ ಆಡ್ ನಂಬರ್ ಏನ್ ಸಿಗತ್ತೆ ಅಂತ ಕೇಳಿದ್ದಾರೆ, ಮತ್ತೆ ಸಮ್ ಆಫ್ ಎನಿ ಟೂ ಈವನ್ ನಂಬರ್ ಏನಾಗ್ತೈತಿ ಅಂತ ಕೇಳಿದ್ದಾರೆ. ಏನು? ವಾಟ್ ಈಸ್ ದಿ ಸಮ್ ಆಫ್ ಎ? ಏನು? ಸಮ್ ಆಫ್ ಫಸ್ಟ್ ಏನ್ ಕೊಟ್ಟಿದ್ದಾರೆ? ಆಡ್ ನಂಬರ್ಸ್ sum of any two odd numbers be even numbers. ಏನ್ ಕೊಟ್ಟಿದ್ದಾರೆ? ಸಮ್ ಆಫ್ ಟು ಎನಿ ಆಡ್ ನಂಬರ್ ಮತ್ತೆ ಈವನ್ ನಂಬರ್. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ಹಾಗಾದ್ರೆ ಇದನ್ನ ನಾವು ಎಕ್ಸಾಂಪಲ್ ಥ್ರೂ ಸಾಲ್ವ್ ಮಾಡೋಣ. ರೆಡಿ ಇದ್ದೀರಾ? ಫಸ್ಟ್ ತಗೊಳ್ಳಿ, ಎ ತಗೊಳ್ಳಿ. ಏನು? ಸಮ್ ಆಫ್ ಆಡ್ ನಂಬರ್ ಅಂತ ಹೇಳಿದ್ದಾರೆ. ಆಡ್ ನಂಬರ್ 3 and 5 ಅಂತ ತಗೊಳ್ಳೋಣ. ಹೌದು, 3 and 5 ಅಂತ ತಗೊಳ್ಳೋಣ. ಇದ್ರದ್ದು ಸಮ್ ಆಫ್ ಆಡ್ ನಂಬರ್ ಅಂತ ಹೇಳಿದ್ದಾರೆ. ಸಮ್ ಆಫ್ any two odd numbers 3, 5. Sum of any two odd numbers. Sum of two odd numbers. Any two ಬೇಡ, any ಬೇಡ ಇಲ್ಲಿ, ಯಾಕಂದ್ರೆ ಇಲ್ಲಿ ನಂಬರ್ಸ್ ನಾನು ಚೂಸ್ ಮಾಡಿದ್ದೇನೆ. ಸೊ any ಅನ್ನೋದು ರಿಮೂವ್ ಮಾಡಿ. ಸಮ್ ಆಫ್ ಟೂ ಆಡ್ ನಂಬರ್ಸ್. ಎದದ್ದು? 3, 5 or 3 plus 5 ಅಂತ ತಗೊಳ್ಳಿ. ಆಡ್ ನಂಬರ್ 3 plus 5 that is 8. ಅಂದ್ರೆ this is even. ಅಂದ್ರೆ ಇಲ್ಲಿ ಯಾವ ತರ ಸಿಗತ್ತಿದೆ? ಸಮ್ ಆಫ್ ಎನಿ ಟೂ
sum of any two odd numbers, sum of any two odd numbers are even. Odd numbers are even. Sum of any two odd numbers are even. Even ಅಂದ್ರೆ ಆಡ್ ನಂಬರ್ದು ಸಮ್ ಏನ್ ಸಿಗ್ತಿದೆ ಇಲ್ಲಿ even. ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ ಬಿ 2,6 ತಗೊಳ್ಳೋಣ. ಸಮ್ ಆಫ್ even numbers, that is 2,6. In sum of even numbers, that is 2,6. 2 plus 6 8 means it is also even. Sum of two any odd number is also even. Sum of two any even number is also even. Therefore, sum of any two even numbers is even. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ, ನೆಕ್ಸ್ಟ್ ರೆಡಿ ಇದ್ದೀರಾ ಎಲ್ರು? ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋದಕ್ಕೆ ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಕೆಳಗಡೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಟ್ರೂ ಐತು ಫಾಲ್ಸ್ ಐತು ಅಂತ ಕೇಳಿದ್ದಾರೆ. ಹಾಗಾದ್ರೆ ದ ಸಮ್ ಆಫ್ 3 ಆಡ್ ನಂಬರ್ ಈಸ್ ಇವನ್. ಇಲ್ಲೇನ್ ಹೇಳಿದ್ದಾರೆ, 3 ಆಡ್ ನಂಬರ್ದು ಸಮ್ ಏನಾಗಿದೆ ಅಂತ ಹೇಳಿದ್ದಾರೆ, ಇವನ್ ಆಗಿದೆ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ ತಗೊಂಡು ಚೆಕ್ ಮಾಡಿ ನೋಡಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಇಲ್ಲ ಅಂತ. ಓಕೆ, ಫಾರ್ ಎಕ್ಸಾಂಪಲ್ 1 plus 3 plus 5. Sum of 3 odd digit. These 3 are odd digit. Let us take all numbers sum. Then its product will be ಏನು ಪ್ರಾಡಕ್ಟ್ ಏನಾಗುತ್ತೆ 3 plus 4 9 plus 5 sorry 3 plus 4 3 plus 1 4 plus 5 9. It is odd. So statement ಏನಾಯ್ತು false. Therefore ಸ್ಟೇಟ್ಮೆಂಟ್ ಏನಾಯ್ತು ಫಾಲ್ಸ್. ಯಾಕಂದ್ರೆ ಎಕ್ಸಾಂಪಲ್ ಇಲ್ಲಿ ಇದೆ, ಸಮ್ ಆಫ್ 3 ಆಡ್ ನಂಬರ್ ಈಸ್ ಆಡ್. ನೆಕ್ಸ್ಟ್ ಎಕ್ಸಾಂಪಲ್ ತಗೊಂಡಿದ್ದು ಹೇಳಿ 2 plus 4 plus 6. 6 plus 4 10 plus 2 12 means even. So true. Therefore it is true. The sum of two odd numbers and sum of two odd number ಅಂತ ಹೇಳಿದ್ದಾರೆ. ಏನು sum of two odd number means 5 7 ಅಂತ ತಗೊಳ್ಳಿ. sum of two odd number plus ಇನ್ನೊಂದೇನು ಒಂದು even. ಎರಡು ಆಡ್ ನಂಬರ್
ಒಂದು ಇವನ್ ನಂಬರ್ ತಗೊಂಡು ಏನ್ ಸಿಗತ್ತೆ ಅಂತ ಹೇಳಿದ್ದಾರೆ. ಏನ್ ಸಿಗ್ತೈತಿ ಹೇಳಿ ಇಲ್ಲಿ? 7 plus 5 that is 7 3 10 to 12 12 ಆಯ್ತು. ಇವೆರಡು 12 ಆಯ್ತು. ನೆಕ್ಸ್ಟ್ ಏನು? 12 plus 6 that is 18. Okay, 18 is a even number. ಇದೇನಾಯ್ತು? even. ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಸ್ಟೇಟ್ಮೆಂಟ್ ಏನಾಯ್ತು? ಟ್ರೂ. The sum of two odd numbers and one even number is even. Sum of two odd number and one even number is even. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋದಕ್ಕೆ ರೆಡಿ ಇದ್ದೀರಾ ಎಲ್ರು? ರೆಡಿ ಇದ್ದೀರಾ? ಓಕೆ, ಓಕೆ, ನೆಕ್ಸ್ಟ್ ತಗೊಳ್ಳಿ. ಏನ್ ಹೇಳಿದ್ದಾರೆ ಅಂದ್ರೆ ದ ಪ್ರಾಡಕ್ಟ್ ಆಫ್ 3 ಆಡ್ ನಂಬರ್ ಈಸ್ ಆಡ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಕ್ಸಾಂಪಲ್ ತಗೊಳ್ಳಿ. ಪ್ರಾಡಕ್ಟ್ ಆಫ್ 3 ಆಡ್ ನಂಬರ್ ಅಂತ ಹೇಳಿದ್ದಾರೆ. 3 into 5 into 7 ಇದ್ರದ್ದು ಪ್ರಾಡಕ್ಟ್ ಏನಾಗಿರ್ಬೇಕು? ಆಡ್ ಆಗಿರ್ಬೇಕಂತ ಹೇಳಿದ್ದಾರೆ. ಹಾಗಾದ್ರೆ ಚೆಕ್ ಮಾಡಿ. 5 3s are 15, 15 7s are 15 1s are 15, 15 2s are 30, 15 3s are 45, 15 4s are 60, 15 5s are 75, 15 6s are 90, 15 7s are 105. Sorry, 15 7s are 15 7 7 5s are 35, 7 7 7 3 10 right, 105. ಏನು? 15 7s are 105 means it is odd. Therefore statement ಏನಾಯ್ತು? True. Therefore statement is true. Statement ಏನಾಯ್ತು? True. ನೆಕ್ಸ್ಟ್ ತಗೊಳ್ಳಿ. ಏನು? if an even number is divided by 2, the quotient always odd. ಏನು? If an even number is divided by 2, the quotient is always odd ಅಂತ ಹೇಳಿದ್ದಾರೆ. Even number is divided by 2. Example ತಗೊಳ್ಳಿ. Even number 12 is a even number divided by 2 ಅಂತ ಹೇಳಿದ್ದಾರೆ. Even number 12 ಅಂತ ತಗೊಂಡಿದ್ದೇನೆ. Divided by 2 quotient ಏನ್ ಬರಬೇಕು? odd number. ಡಿವೈಡ್ ಮಾಡಿ ಇದನ್ನ 2 2 6 are 12. ಇಲ್ಲೇನಾಯ್ತು? ಕ್ವಶಂಟ್ ಇವನ್ ನಂಬರ್ ಬಂತು. ಸೊ therefore statement is false. ಸ್ಟೇಟ್ಮೆಂಟ್ ಏನಾಯ್ತು? ಫಾಲ್ಸ್. ಇದು ನೋಟ್ ಮಾಡ್ಕೊಳ್ಳಿ.
ಏನ್ ಹೇಳಿದ್ದಾರೆ ಇಲ್ಲಿ? ಆಲ್ ಪ್ರೈಮ್ ನಂಬರ್ಸ್ ಆರ್ ಆಡ್ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ 2 3 7 sorry 2 3 5 7 11 13 14 15 16 17 18 no 19 20 no 21 no 22 no 23 24 25 26 27 28 29 30 31st ಮೇ ಬಿ ಬರ್ತೈತಿ ಇದು ಯಾವುದೋ ಒಂದು ಟೇಬಲ್ ಅಲ್ಲಿ 31 ಬರ್ತೈತಿ. ವೇರ್ ಇಟ್ ಈಸ್? ಓಕೆ, ಇಲ್ಲಿ ತನಕ ತಗೊಂಡ್ಬಿಡಿ. ಹಾ, ಇಲ್ಲಿ ನೋಡಿ ಎಲ್ಲ ವ್ಯಾಲ್ಯೂಸ್ ಹೇಗೆ ಸಿಗ್ತಿದೆ ಇಲ್ಲಿ? 2 3 5 7 11 13 17 19 23 29 ಇವೆಲ್ಲನೂ ಹೇಗೆ ಸಿಗ್ತಿದೆ? ಇವೆಲ್ಲಾನು ಪ್ರೈಮ್ ನಂಬರ್ಸ್ ಹೌದು. ಇದೇ ತರ ಕಂಟಿನ್ಯೂ ಆಗ್ತೈತಿ. ಬಟ್ ಎಲ್ಲಾನು ಪ್ರೈಮ್ ನಂಬರ್ಸ್ ಯಾವ ಫಾರ್ಮ್ ಅಲ್ಲಿ ಸಿಗತ್ತಿದೆ? ಆಡ್ ಫಾರ್ಮ್. ಹಾಗಾದ್ರೆ ಎಸ್, ಇಟ್ ಈಸ್ ಟ್ರೂ. ಬಟ್ these all are odd form, but 2 is even. So statement is false. Sorry, statement ಏನಾಯ್ತು? False ಆಯ್ತು. True ಅಲ್ಲ, false. Because therefore here 2 is odd, so therefore statement is false. ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ? ಫಾಲ್ಸ್. ಏನು ಸ್ಟೇಟ್ಮೆಂಟ್ ಏನಾಯ್ತು? ಫಾಲ್ಸ್. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ. prime numbers do not have any factor. Prime number do not have any factors. Prime numbers do not have any factor. ಓಕೆ, ಇಲ್ಲೇನ್ ಕೊಟ್ಟಿದ್ದಾರೆ? ಪ್ರೈಮ್ ನಂಬರ್ಸ್ ಡು ನಾಟ್ ಹ್ಯಾವ್ ಎನಿ ಫ್ಯಾಕ್ಟರ್ ಅಂತ ಹೇಳಿದ್ದಾರೆ. ಸ್ವಲ್ಪ ಪ್ರೈಮ್ ನಂಬರ್ ಡೆಫಿನಿಷನ್ ನೋಡಿ. ಡೆಫಿನಿಷನ್ ಹೇಳಿ ಪ್ರೈಮ್ ನಂಬರ್ದು. ರೈಟ್, ಏನು? ಪ್ರೈಮ್ ನಂಬರ್ ಹ್ಯಾಸ್ two factors, one and only two factors, that is one and itself a number ಅಂತ ಪ್ರೈಮ್ ನಂಬರ್ದು ಡೆಫಿನಿಷನ್ ಇದೆ. ಅಂದ್ರೆ 1 ಮತ್ತೆ ಇನ್ನೊಂದು ಕೊಟ್ಟಿರೋ ನಂಬರ್ ಅದೇನಾಗಿರುತ್ತೆ ಅದರದ್ದು ಫ್ಯಾಕ್ಟರ್. ಇಲ್ಲಿ ಡು ನಾಟ್ ಹ್ಯಾವ್ ಎನಿ ಫ್ಯಾಕ್ಟರ್ ಅಂತ ಹೇಳಿದ್ದಾರೆ. ಫ್ಯಾಕ್ಟರ್ ಇಲ್ಲ, ಪ್ರೈಮ್ ನಂಬರ್ಸಿಗೆ ಫ್ಯಾಕ್ಟರ್ಸ್ ಇಲ್ಲ. ಹೇಳಿ ನೋಡೋಣ. 2 ಅನ್ನೋದು ಫ್ಯಾಕ್ಟರ್ಸ್ ಇದೆ. 2 ಅನ್ನೋ ಪ್ರೈಮ್ ನಂಬರ್ದು ಫ್ಯಾಕ್ಟರ್ ಹೇಳಿ ನೋಡೋಣ. ರೈಟ್, ಏನು? 1 and 2. 3 ಅನ್ನೋ ಪ್ರೈಮ್ ನಂಬರ್ದು ಫ್ಯಾಕ್ಟರ್ ಹೇಳಿ. ರೈಟ್, ಏನು? 1 and 3. 5 ಅನ್ನೋ ಪ್ರೈಮ್ ನಂಬರ್ದು ಫ್ಯಾಕ್ಟರ್ ಹೇಳಿ. 1 and 5. 7 ಹೇಳಿ. 1 and 7. 11 ಹೇಳಿ. 1 and 11. 1 and 13. 1 and 17. 1 and 19. 1 and 23. 1 and 29.
29, 1 and 31. ಈ ತರ ಎಲ್ಲಾನು ಏನಾಯ್ತು, ಎಲ್ಲ ಪ್ರೈಮ್ ನಂಬರ್ಸ್ ಏನಾಯ್ತು, ಫ್ಯಾಕ್ಟರ್ಸ್ ಇದಾವೆ. ಇಲ್ಲೇನ್ ಕೊಟ್ಟಿದ್ದಾರೆ, ನೋ ಫ್ಯಾಕ್ಟರ್ಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಏನಾಯ್ತು, ಫಾಲ್ಸ್. Statement is false because all prime numbers have factors that is 1 and itself a number. 1 and itself a number. All prime numbers have a factors that is 1 and itself a number. ಅಂದ್ರೆ 2 ತಗೊಂಡ್ರೆ 1 and 2, 3 ತಗೊಂಡ್ರೆ 1 and 3, 5 ತಗೊಂಡ್ರೆ 1 and 5, 7 ತಗೊಂಡ್ರೆ 1 and 7, 11 ತಗೊಂಡ್ರೆ 11 ಫ್ಯಾಕ್ಟರ್ 1 and 11, 13 ತಗೊಂಡ್ರೆ 1 and 13, 17 ತಗೊಂಡ್ರೆ 1 and 17, 19 ತಗೊಂಡ್ರೆ 1 and 19, 23 ತಗೊಂಡ್ರೆ 1 and 23, 1 and 29. ಹಾಗಾದ್ರೆ ಇವೆಲ್ಲ ಏನಾಯ್ತು, ಫ್ಯಾಕ್ಟರ್ಸ್ ಇದಾವೆ. ಇಲ್ಲೇನ್ ಕೊಟ್ಟಿದ್ರು, ನೋ ಅಂತ ಕೊಟ್ಟಿದ್ರು. ಸೊ ಸ್ಟೇಟ್ಮೆಂಟ್ ಏನಾಯ್ತು, ಫಾಲ್ಸ್. ಓಕೆ, ಇದು ನೋಟ್ ಮಾಡ್ಕೊಳ್ಳಿ, ಎಲ್ಲಾನು ನೋಟ್ ಮಾಡ್ಕೊಂಡ್ರ. ಓಕೆ, ಹಾಗಾದ್ರೆ ನೀವೇನ್ ಮಾಡ್ಬೇಕು, ಇವೆಲ್ಲನು ಡೈಲಿ ರಿಕಾಲ್ ಮಾಡ್ಬೇಕು. ಪ್ರತಿಯೊಂದನ್ನು ಕ್ವಶನ್ಸ್ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡ್ತೀರಲ್ವಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ? Are you ready, children? Am I audible to you? ಕೇಳ್ತಿದೆಯಾ ಧ್ವನಿ? Are you ready, children? Okay. ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸಮ್ ಆಫ್ ಟೂ ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ ಈವನ್. ಏನ್ ಹೇಳಿದ್ದಾರೆ ಅಂದ್ರೆ ಸಮ್ ಆಫ್ ಟೂ ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ ಈವನ್ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿ ನನ್ಗೆ ಎರಡು ಪ್ರೈಮ್ ನಂಬರ್ಸ್ ತಗೊಂಡು ಆಡ್ ಮಾಡಿದಾದ್ಮೇಲೆ ಅದು ಇವನ್ ಆಗಿ ಸಿಗತ್ತೆ ಇಲ್ಲ ಅಂತ ಹೇಳಿ. ಇವನ್ ನಂಬರ್ ಸಿಗ್ತೈತಿ, ಅದು ಟ್ರೈ ಮಾಡಿ. ಯಾವ್ದಾದ್ರು ಪ್ರೈಮ್ ನಂಬರ್ಸ್ ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ತಗೊಂಡು ಎರಡು ಪ್ರೈಮ್ ನಂಬರ್ ನ ಆಡ್ ಮಾಡಿದಾದ್ಮೇಲೆ ಅದು ಒಂದ್ ವೇಳೆ ಇವನ್ ಬಂದ್ರೆ ಇದು ಸ್ಟೇಟ್ಮೆಂಟ್ ಏನಾಗ್ತೈತಿ, ರೈಟ್. ಇವನ್ ಬಂದಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಏನಾಯ್ತು, ಫಾಲ್ಸ್. ಏನಾಯ್ತು, ಡೌನ್ ಆಯ್ತು, ಫಾಲ್ಸ್. ಸಮ್ ಆಫ್ ಪ್ರೈಮ್ ನಂಬರ್ಸ್ ಈಸ್ ಆಲ್ವೇಸ್ ಇವನ್ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಏನು ಹೇಳಿ ನೋಡೋಣ. ಓಕೆ, 2 plus 5 both are prime numbers. 2 and 5 are prime numbers. 2 and 5 are prime numbers. Because both have only two factors, that is 1 and itself a number. 2 has a factor 1 and 2. 3 has a factor 1 and 3. Okay. Hagadre sum of these two numbers, that is 7. So it is odd. Therefore
statement is false. ಏನಾಯ್ತು? ಸ್ಟೇಟ್ಮೆಂಟ್ ಏನಾಯ್ತು? ಫಾಲ್ಸ್. ಫಾಲ್ಸ್ ಫಾಲ್ಸ್ ಫಾಲ್ಸ್. ಟ್ರೂ ಆದ್ರೆ ಹೀಗೆ, ಫಾಲ್ಸ್ ಆದ್ರೆ ಹೀಗೆ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಟೂ ಈಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್. ಟೂ ಅನ್ನೋದು ಈವನ್ ಪ್ರೈಮ್ ನಂಬರ್ ಹೌದು? ಎಸ್, ಇಟ್ ಈಸ್ ಅ ಈವನ್. Yes or true. Two is a even prime number. Two is a even prime number. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ. ಆಲ್ ಈವನ್ ನಂಬರ್ಸ್ ಆರ್ ಕಂಪೋಸಿಟ್ ನಂಬರ್. ಎಲ್ಲ ಈವನ್ ನಂಬರ್ಸ್ ಏನಿದೆ ಅಂತ ಹೇಳಿದರೆ ಕಂಪೋಸಿಟ್ ನಂಬರ್. 2 ಅನ್ನೋದು ಈವನ್ ನಂಬರ್ ಹೌದು, 0 ಅನ್ನೋದು ಈವನ್ ನಂಬರ್ ಹೌದು. 0 is a composite number? No. 2 is a composite number? No. Because 2 have only 2 factors, that is 1 and 2. So, composite number definition ಏನಂದ್ರೆ 2 or more factors ಇರಬೇಕು. ಏನು? 2 or more factors ಅಂದ್ರೆ two or more factors ಅಲ್ಲ, more than 2 factors ಅಂದ್ರೆ 2 factors ಗಿಂತ ಹೆಚ್ಚಿರಬೇಕು. 2 factors ಗಿಂತಲೂ ಹೆಚ್ಚಿರಬೇಕು. ಆ factors ಗೆ ಆ ತರ ನಂಬರ್ಸ್ ಗೆ ನಾವೇನಂತೀವಿ? ಕಂಪೋಸಿಟ್ ನಂಬರ್. 2 is a composite number? No. 0 ಅನ್ನೋದು ಇವನ್ ನಂಬರ್ ಹೌದು, ಆದ್ರೆ ಅದು 0 ಅನ್ನೋ ವ್ಯಾಲ್ಯೂಗೆ ಪ್ರೈಮ್ ನಂಬರ್ ಅಲ್ಲಿನೂ ತಗೊಳ್ಳೋದಿಲ್ಲ, ಕಂಪೋಸಿಟ್ ನಂಬರ್ ಅಲ್ಲಿನೂ ತಗೊಳ್ಳೋದಿಲ್ಲ. ಅದು ಸ್ಕಿಪ್ ಮಾಡಿ 2 ತಗೊಳ್ಳಿ. 2 ಈಸ್ ಅ ಪ್ರೈಮ್ ನಂಬರ್. ಎಸ್, ಇಟ್ ಈಸ್ ಈವನ್. Yes and yes, it is even, but not composite. Yes, it is even but not composite. Therefore, statement is false. Next, the product of two even numbers is always even. Even number the product even anta helidare. 2 plus 2 into 6, that is 2 6 are 12. So, even number. Always even anta helidare. ಬೇಕಾದ್ರೆ 18 plus 2 ತಗೊಳ್ಳಿ. 18 2s are 2 8s are 16, 1 carry, 2 1s are 2, 1 3, 36. It is also even. ಇದು ಏನಾಯ್ತು? ಸ್ಟೇಟ್ಮೆಂಟ್ ಏನಾಯ್ತು? ಟ್ರೂ. ಸ್ಟೇಟ್ಮೆಂಟ್ ಏನಾಯ್ತು? ಟ್ರೂ ಆಯ್ತು. ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ? ಸಾಲ್ವ್ ಮಾಡ್ತೀರಾ ನೆಕ್ಸ್ಟ್ ಕ್ವಶನ್ಸ್? ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಇದು ಇಲ್ಲಿ ನೆಕ್ಸ್ಟ್ ಕ್ವಶನ್ ತಗೊಳ್ಳಿ ಚಿಲ್ಡ್ರನ್ಸ್. ದ ನಂಬರ್ಸ್ 13 and 31 are prime numbers. Both these numbers have same digits 1 and 3. Find such pairs of prime numbers up to 100.
ಕೊಟ್ಟಿದ್ದಾರೆ ಇಲ್ಲಿ ಈ ತರ ಎರಡು ಪೇರ್ ಆಫ್ ಪ್ರೈಮ್ ನಂಬರ್ಸ್ ನ ಕೊಟ್ಟಿದ್ದಾರೆ. ಡಿಜಿಟ್ಸ್ ಸೇಮ್ ಡಿಜಿಟ್ಸ್ ಇರುವಂತ ಪ್ರೈಮ್ ನಂಬರ್ ನ ತಗೊಂಡಿದ್ದಾರೆ. 1 and 3 ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಈ ತರ ನೀವು ಪೇರ್ಡ್ ಪ್ರೈಮ್ ನಂಬರ್ಸ್ ನ ಲಿಸ್ಟ್ ಮಾಡಂತ ಹೇಳಿದ್ದಾರೆ. ಎಲ್ಲಿ ತನ ಅಪ್ ಟು 100. ನೀವು ಎಲ್ಲಾ ಪ್ರೈಮ್ ನಂಬರ್ಸ್ ತಗೊಂಡು 1 and 3 ಈ ತರ ಇಲ್ಲಿ 1 and 3 ನೆಕ್ಸ್ಟ್ ಇನ್ನೊಂದ್ರಲ್ಲಿನೂ 1 and 3 ಬಂದಿದೆ. ಸೊ ಈ ತರ ಪೇರ್ ಇರೋ ನಂಬರ್ಸ್ ನ ನೀವು ತಗೋಬೇಕು. ತಗೊಂಡು ಅದರದ್ದು ಎರಡು ಪೇರ್ ಆಫ್ ನಂಬರ್ಸ್ ಬೋತ್ ಹ್ಯಾವ್ ಅ ಸೇಮ್ ಡಿಜಿಟ್ಸ್. ಎರಡರೊಳಗಡೆ ಸೇಮ್ ಡಿಜಿಟ್ ನೇ ಇರಬೇಕು. ಒಂದು ನಂಬರ್ ಅಲ್ಲಿ ಯಾವ ಡಿಜಿಟ್ ತಗೊಂಡಿರ್ತೀರಾ ಇನ್ನೊಂದ್ ಅದ್ರ ಜೊತೆ ಇರೋ ಪೇರ್ ಅಲ್ಲಿನೂ ಯಾವ ತರ ಡಿಜಿಟ್ ಇರಬೇಕು, ಸೇಮ್ ಇರಬೇಕು. ಆ ತರ ನಂಬರ್ಸ್ ನ ನೀವು ಚೂಸ್ ಮಾಡಿ. ಓಕೆ, ಅದು ಪ್ರೈಮ್ ನಂಬರ್ ಆಗಿರ್ಬೇಕು ಮತ್ತೆ ಸೇಮ್ ಡಿಜಿಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 23 ತಗೋತೀರಿ. 23 ಅದರದ್ದು ಇನ್ನೊಂದು ಪೇರ್ ನಂಬರ್ 32 ಅಂತ ತಗೋತೀರಿ. 23, 32. 23 is a prime number. ಹೌದು, 32 is not a prime number. ಸೊ ಇವು ನಂಬರ್ಸ್ ಬಿಟ್ಟು ಬೇರೆ ಯಾವ್ದಾದ್ರು ಬಂದ್ರೆ ಅವ್ಯಾವು ಏನಾಗಲ್ಲ, ಪ್ರೈಮ್ ನಂಬರ್ ಆಗೋದಿಲ್ಲ. ಯಾವ್ದಾದ್ರು ಒಂದು ಪೇರ್ ಏನಾಗತ್ತೆ, ಕೆಡತ್ತೆ. ಸೊ 17, 71, 29, 92. 92ಗೆ ಪ್ರೈಮ್ ನಂಬರ್ಸ್ 92 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಏನ್ ಮಾಡಿ 17, 71, 37, 73, 79, 97 ಇವೆಲ್ಲ ಏನಾಯ್ತು, ಪ್ರೈಮ್ ನಂಬರ್ಸ್ ಹೌದು, ಪೇರ್ ಆಫ್ ಪ್ರೈಮ್ ನಂಬರ್ಸ್ ಹೌದು. ಬೋತ್ ಹ್ಯಾವಿಂಗ್ ಅ ಸೇಮ್ ಡಿಜಿಟ್ ಇರುವಂತ ಪೇರ್ ಆಫ್ ಪ್ರೈಮ್ ನಂಬರ್ಸ್. ಇದು ನೋಟ್ ಮಾಡ್ಕೊಳ್ಳಿ. These all are example for this type of questions. Okay, this type of question. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ ನೆಕ್ಸ್ಟ್ ಕ್ವೆಶ್ಚನ್ ಗೆ ರೆಡಿ ಇದ್ದೀರಾ? ಓಕೆ, are you ready students? Are you ready my dear pretty students? ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ತಗೊಳ್ಳಿ ಚಿಲ್ಡ್ರನ್ಸ್. ರೈಟ್ ಡೌನ್ ಸೆಪರೇಟ್ಲಿ ಬರಿಬೇಕು, ಕೆಳಗಡೆ ಸೆಪರೇಟ್ಲಿ ಬರಿಬೇಕು, ಸೆಪರೇಟ್ ಆಗಿ ಕೆಳಗಡೆ ಬರಿಬೇಕು. ಏನು ಪ್ರೈಮ್ ನಂಬರ್, ಕಂಪೋಸಿಟ್ ನಂಬರ್ ಲೆಸ್ ದೆನ್ 20. ಎಲ್ಲಿ ತನ ಲೆಸ್ ದೆನ್ 20. 20 ಒಳಗಡೆ ಇರೋ ಪ್ರೈಮ್ ನಂಬರ್, ಕಂಪೋಸಿಟ್ ನಂಬರ್ ನ ನೀವು ಬರಿಬೇಕು. ರೆಡಿ ಇದ್ದೀರಾ? ಬರಿತೀರಲ್ವಾ? ಓಕೆ, ಪ್ರೈಮ್ ನಂಬರ್ ಬರಿತಾ ಹೋಗಿ ನೋಡೋಣ. ಅಪ್ ಟು 20 ತನ ಪ್ರೈಮ್ ನಂಬರ್ಸ್ ಹೇಳಿ ನೋಡೋಣ. ರೈಟ್, ಫಸ್ಟ್ 2 ಇಂದ ಸ್ಟಾರ್ಟ್ ಆಗುತ್ತೆ. 2 ರೈಟ್, 3 ರೈಟ್, 5 ರೈಟ್, 7 ರೈಟ್, ನೆಕ್ಸ್ಟ್ 11 ರೈಟ್, 13 17 ನೆಕ್ಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿ. These all are prime numbers below 20. Composite number ಹೇಳಿ. 4 6 7 ಬರೋದಿಲ್ಲ. 7 ಆದ್ಮೇಲೆ 8, 8 ಆದ್ಮೇಲೆ 9, 9 ಆದ್ಮೇಲೆ 10, 10 ಆದ್ಮೇಲೆ 11 ಪ್ರೈಮ್ ನಂಬರ್ ಅಲ್ಲಿ ಬಂತು. ಹಾಗಾದ್ರೆ 12 ಅನ್ನೋದು ಕಂಪೋಸಿಟ್ ನಂಬರ್ ಅಲ್ಲಿ. 13 ಪ್ರೈಮ್, 14 ಕಂಪೋಸಿಟ್, 15 ಕಂಪೋಸಿಟ್, 16 ಕಂಪೋಸಿಟ್, 17 prime, 18 composite, 20 also composite number, 19 is a prime number. So these all are prime numbers up to 20. Sorry, less than 20. You know, less than 20. These all are prime numbers less than 20. These all are composite numbers less than 20. They are 4, 6, 8, 9, 10, 12, 14, 15, 16, 18, 20. Prime numbers are 2, 3, 5, 7, 11, 13, 17, 19. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್
ಚಿಲ್ಡ್ರನ್ಸ್, ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ವಾಟ್ ಈಸ್ ದ ಗ್ರೇಟೆಸ್ಟ್ ಪ್ರೈಮ್ ನಂಬರ್ ಬಿಟ್ವೀನ್ 1 ಅಂಡ್ 10. 1 ಅಂಡ್ 10 ಇವ್ ನಂಬರ್ಸ್ ಅಲ್ಲಿ ಗ್ರೇಟೆಸ್ಟ್ ಇವೆರಡರ ಮಧ್ಯೆ 1 ಮತ್ತೆ 10 ತನ ಇರೋ ನಂಬರ್ಸ್ ಮಧ್ಯೆ ಯಾವುದು ಗ್ರೇಟೆಸ್ಟ್ ಪ್ರೈಮ್ ನಂಬರ್ ಅಂತ ಕೇಳಿದ್ದಾರೆ. ಹಾಗಾದ್ರೆ 1 to 10 ತನ ಪ್ರೈಮ್ ನಂಬರ್ಸ್ ಬರೀರಿ. 2, 3, 5, 7. ಓಕೆ, 2, 3, 5, 7 ಇವೆಲ್ಲ ಏನಾಯ್ತು? ಅಪ್ ಟು 10 ತನ ಏನಾದ್ರು ಇವೆಲ್ಲ ಪ್ರೈಮ್ ನಂಬರ್ಸ್. ಹೌದು, ಪ್ರೈಮ್ ನಂಬರ್ಸ್ ಹೌದು. ನೆಕ್ಸ್ಟ್ ತಗೊಳ್ಳಿ, ಏನ್ ಕೊಟ್ಟಿದ್ದಾರೆ? ಗ್ರೇಟೆಸ್ಟ್ ಪ್ರೈಮ್ ನಂಬರ್ ಅಂತ ಕೇಳಿದ್ದಾರೆ. ಗ್ರೇಟೆಸ್ಟ್ ಅಂದ್ರೆ 7 is a greatest prime number. So 7 is greatest prime number. 7 is the greatest prime number. ಇದು ಕ್ವಶನ್ ನೋಟ್ ಮಾಡ್ಕೊಳ್ಳಿ ಪ್ರೀತಿ ಸ್ಟೂಡೆಂಟ್ಸ್. ನೋಟ್ ಮಾಡ್ಕೊಂಡ? ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳೋದಿಕ್ಕೆ ರೆಡಿ ಇದ್ದೀರಾ? ನೆಕ್ಸ್ಟ್ ತಗೋತೀರಾ ಕ್ವಶನ್ಸ್? ಅದು ಟ್ರೈ ಮಾಡ್ತೀರಾ ಸಾಲ್ವ್ ಮಾಡೋದಿಕ್ಕೆ? ಆರ್ ಯು ರೆಡಿ? ಬನ್ನಿ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕ್ವಶನ್ ನಂಬರ್ 6. ಏನ್ ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 6 ಎಕ್ಸ್ಪ್ರೆಸ್, ಚೆನ್ನಾಗಿ ಎಕ್ಸ್ಪ್ರೆಸ್ ತರ ಕ್ವಶನ್ ನಂಬರ್ 6 ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 6 ಎಕ್ಸ್ಪ್ರೆಸ್ the following as the sum of two odd prime numbers. ಏನು? sum of two odd prime numbers. sum of two odd prime numbers ತಗೊಂಡು ಈ ವ್ಯಾಲ್ಯೂಸ್ ಸಿಗ್ಬೇಕು. ಸಮ್ ಏನ್ ಸಿಗ್ಬೇಕು? ಇದು ಸಿಗ್ಬೇಕು. ಆದ್ರೆ ಆಡ್ ನಂಬರ್ ತಗೊಂಡಿರ್ಬೇಕು. ಆಡ್ ಪ್ರೈಮ್ ನಂಬರ್ ನ ನೀವು ತಗೊಂಡಿರ್ಬೇಕು. ಆಡ್ ಪ್ರೈಮ್ ನಂಬರ್ದು ಸಮ್ ಇಲ್ಲಿ 44 ಸಿಗ್ಬೇಕು. ಮತ್ತೆ ಆಡ್ ಪ್ರೈಮ್ ನಂಬರ್ ತಗೋಬೇಕು. ಸಮ್ 36 ಸಿಗ್ಬೇಕು. ಮತ್ತೆ ಆಡ್ ಪ್ರೈಮ್ ನಂಬರ್ ತಗೋಬೇಕು. ಸಮ್ 24 ಸಿಗ್ಬೇಕು. ಮತ್ತೆ ಆಡ್ ಪ್ರೈಮ್ ನಂಬರ್ ತಗೋಬೇಕು. ಸಮ್ 18 ಸಿಗ್ಬೇಕು. ಹಾಗಾದ್ರೆ ಪ್ರೈಮ್ ನಂಬರ್ಸ್ ತಗೊಳ್ತಾ ಹೋಗಿ ಆಡ್ ಗೆ ಹೇಳಿದ್ದಾರೆ 3 + 5 ಬೋತ್ ಆರ್ ಆಡ್. ಸಮ್ ಏನಾಗತ್ತೆ? 8. 44 ಬೇಕು. 7 + 5 ನೋ, ಸಮ್ ಈಸ್ ನಾಟ್ 44. 44 ಬೇಕಾದ್ರೆ ನಾವು ಏನ್ ತಗೋಬೇಕು? 44 ಬೇಕಾದ್ರೆ ಏನ್ ತಗೋಬೇಕು ಹೇಳಿ? ರೈಟ್, ಏನು? 37 + 7. 37ಗೆ ಏನ್ ಆಡ್ ಮಾಡಿದ್ರೆ 44 ಸಿಗತ್ತೆ. 37 3 ಆಡ್ ಮಾಡಿದ್ರೆ 40, ಮೇಲೆ 4 ಬೇಕಾದ್ರೆ 4 ಅಂದ್ರೆ 3 + 4 that is 7. ಹಾಗಾದ್ರೆ 36 ಬೇಕು. ಸಮ್ ಆಫ್ 2 ಆಡ್ ಪ್ರೈಮ್ ನಂಬರ್ ಅಂತ ಹೇಳಿದ್ದಾರೆ. 36 ಬೇಕಾದ್ರೆ ನಾವೇನ್ ತಗೋಬಹುದು? ಗೆಸ್ ಮಾಡಿ. 23ಗೆ ನೀವು ಏನ್ ಆಡ್ ಮಾಡಿದ್ರೆ 36 ಸಿಗತ್ತೆ? 23. ಹೌದು, 23 ನಾವು 29 ತಗೊಳ್ಳಿ. 29ಗೆ ಏನ್ ಆಡ್ ಮಾಡಿದ್ರೆ 36 ಸಿಗಬಹುದು? 29 30 31 32 33 34 35 36 ಅಂದ್ರೆ 29 + 7. 29 + 7 ಹೌದು, 29 + 7 that is 36. ಇಲ್ಲಿ ಏನ್ ಸಿಗ್ಬೇಕು? 24 ಬೇಕಾದ್ರೆ ನಾವೇನ್ ಮಾಡ್ಬೇಕು? 13 ನೋ, ಓಕೆ 19 ತಗೊಳ್ಳೋಣ. 19 20 21 22 23 24. 19 + 5
19 plus 5u. 19 plus 5u. ನೆಕ್ಸ್ಟ್ 18 ಬೇಕಾದ್ರೆ ಏನ್ ಮಾಡ್ಬೇಕು? 11 ತಗೊಳ್ಳಿ. 11, 12, 13, 14, 15, 16, 17, 18 ಅಂದ್ರೆ 11 plus 7. 11 plus 7. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ. ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ, ತಗೋತೀರಾ? ಆರ್ ಯು ರೆಡಿ ಪ್ರಿಟಿ ಸ್ಟೂಡೆಂಟ್ಸ್?